ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಲಾರಿ ಮತ್ತು ಕಾರು ನಡುವೆ ಡಿಕ್ಕಿ, ಭೀಕರ ಅಪಘಾತದಲ್ಲಿ ನವವಿವಾಹಿತೆ ಸ್ಥಳದಲ್ಲೇ ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಗೇಟ್ ಬಳಿ ನಡೆದ ಅಪಘಾತ. ಸರಣಿ ಅಪಘಾತಗಳಿಗೆ ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮರಥೋತ್ಸವ ಅದ್ದೂರಿ. ಗಮನ ಸೆಳೆದ ವಿವಿಧ ಪ್ರಾಕಾರದ ಕಲಾ ತಂಡಗಳು. ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ರಥ ಎಳೆದ ಭಕ್ತರು. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಸರಣಿ ಅಪಘಾತ. 2 ಲಾರಿ, 2 ಕಾರು, 1 ಸಿಮೆಂಟ್ ಟ್ಯಾಂಕರ್ ನಡುವೆ ಅಪಘಾತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತಕ್ಕೆ ವಾಹನ ಸವಾರರ ಆತಂಕ. ಆಂಬ್ಯುಲೆನ್ಸ್ನಲ್ಲೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ. ಗುಡಿಬಂಡೆ ತಾಲೂಕಿನ ಗ್ರಾಮದಿಂದ ಕರೆತರುವಾಗ ಮಾರ್ಗ ಮಧ್ಯೆಯೇ ಹೆರಿಗೆ. 108 ಆಂಬ್ಯುಲೆನ್ಸ್ನಲ್ಲಿ ವಾಪಸಂದ್ರ ಬಳಿ ಹೆರಿಗೆ ಮಾಡಿದ ದಾದಿ ಶಾಂತಿ. ವಾರ್ತೆಗಳ ವಿವರ. ಲಾರಿ ಹಾಗೂ ಕಾರು ನಡುವೆ ಇಂದು ಮತ್ತೊಂದು ಅಪಘಾತ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44ರ ಶೆಟ್ಟಿಗೆರೆ ಗೇಟ್ ಬಳಿ ಭೀಕರ ಅಪಘಾತದಲ್ಲಿ ನವ ವಿವಾಹಿತೆ ಹಾಗೂ ಟೆಕ್ಕಿ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ಈಕೆಯ ಹೆಸರು ರಕ್ಷಿತಾ ರೆಡ್ಡಿ ಅಂತ. ಇನ್ನು ಈಗ ತಾನೇ 23 ವರ್ಷ. ಮತ್ತೊಂದು ಫೋಟೋದಲ್ಲಿ ಕಾಣುತ್ತಿರುವ ಆತನ ಹೆಸರು ಪವನ್ ಕುಮಾರ್ ಅಂತ. 32 ವರ್ಷದ ಸಾಫ್ಟ್ವೇರ್ ಉದ್ಯೋಗಿ. ಇಬ್ಬರು ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಗೇಟ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಅಪಘಾತದಲ್ಲಿ ಸಾವನ್ನಪ್ಪಿರುವ ಮೃತ ದುರ್ದೈವಿಗಳು. ಹೌದು, ರಕ್ಷಿತಾ ಹಾಗೂ ರಾಜಶೇಖರ್ ರೆಡ್ಡಿ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ನಿವಾಸಿಗಳು. ಕಳೆದ 4 ತಿಂಗಳ ಹಿಂದೆ ಅಂದರೆ 2025ರ ನವೆಂಬರ್ ತಿಂಗಳಲ್ಲಿ ಮದುವೆಯಾಗಿ ಗಂಡ ರಾಜಶೇಖರ್ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹಿನ್ನೆಲೆ ಗಂಡ ಹೆಂಡತಿ ಇಬ್ಬರು ಬೆಂಗಳೂರಿನಲ್ಲಿ ವಾಸವಿದ್ದರಂತೆ. ಮೃತ ಯುವತಿ ರಕ್ಷಿತಾ ಖಾಸಗಿ ಕಾಲೇಜಿನಲ್ಲಿ ಎಂಎಸ್ಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದರಂತೆ. ಇನ್ನು ರಾಜಶೇಖರ್ ತಮ್ಮ ಅಂದ್ರೆ ಚಿಕ್ಕಮ್ಮನ ಮಗ ಪವನ್ ಕುಮಾರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಅವರೂ ಸಹ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರು. ರಾಜಶೇಖರ ಗ್ರಾಮದಲ್ಲಿ ಇಂದು ಜಾತ್ರೆ ಇದ್ದ ಕಾರಣ ರಾಜಶೇಖರ್ ತಮ್ಮ ಪವನ್ ಕುಮಾರ್ ಹಾಗೂ ಹೆಂಡತಿ ಮೂವರು ಸೇರಿ ಅನಂತಪುರಕ್ಕೆ ಹೋಗುತ್ತಿದ್ದ ವೇಳೆ ಲಾರಿ ಹಿಂಬದಿಯಿಂದ ಬಂದು ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಮುಂಭಾಗ ನುಜ್ಜುಗುಜ್ಜಾಗಿದ್ದು ಕಾರಿನ ಮುಂಬದಿ ಇದ್ದ ನವ ವಿವಾಹಿತೆ ರಕ್ಷಿತಾ ಹಾಗೂ ಆಕೆಯ ಗಂಡ ತಮ್ಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಗಂಡ ರಾಜಶೇಖರಗೆ ಗಂಭೀರ ಗಾಯಗಳಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆ ನಂತರ ಇವರು 3 ಜನ, ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ತಮ್ಮ, ಅವ್ರ ಕಸಿನ್ಸ್ ಇಬ್ಬರು ಊರಿಗೆ ಹೋಗ್ಬೇಕಂತ ಹೊರಟಿದ್ದಾರೆ. ಬ್ಯಾಂಗ್ಳೂರಿಂದ ಅನಂತಪುರ ಜಿಲ್ಲೆ ಆವಳಿಗೆ ಗ್ರಾಮ ಊರಲ್ಲಿ ಅಲ್ಲಿ ರಥೋತ್ಸವ ಇತ್ತು ಇವತ್ತು. ಆ ರಥೋತ್ಸವದ ಅದಕ್ಕೋಸ್ಕರ ಅವರು ಹೋಗ್ಬೇಕು ಅಂದ್ಕೊಂಡಿದ್ರು. ಅಲ್ಲಿ ಹೋಗ್ತಾ ಇರಬೇಕಾದ್ರೇ ಈ ಘಟನೆ ನಡೆದಿದೆ. ಅದು ಚಿಕ್ಕಬಳ್ಳಾಪುರ ದಾಟಿದ ಮೇಲೆ ಹೈವೇ ಮೇಲೆ ಈ ಘಟನೆ ಆಗಿದೆ. ಅದನ್ನು ನೋಡ್ತಾ ಇರೋದು ನೋಡಿದ್ರೆ ಲಾರಿಗೆ ಈ ಕಾರು ಹೋಗಿ ಡಿಕ್ಕಿ ಹೊಡೆದಂಗೆ ಕಾಣಿಸ್ತಾ ಇದೆ. ಘಟನೆ ಸ್ಥಳಕ್ಕೆ ನಾನೇನು ಹೋಗಿಲ್ಲ, ಡೈರೆಕ್ಟ್ ಇಲ್ಲೇ ಬಂದಿದ್ದೀನಿ. ಅಲ್ಲಿಂದ ಮತ್ತೆ ಅವರ ಅಲ್ಲಿ ಸ್ಪಾಟಲ್ಲೇ ತುಂಬ ಇಂಜುರೀಸ್ ಆಗಿದೆ ಅಂತ ಪೊಲೀಸರು ನೋಡಿಕೊಂಡು ನಮ್ಗೆ ತಿಳಿಸಿದ್ದಾರೆ. ಆಮೇಲೆ ನಾವು
ಇಲ್ಲಿ ಬರೋಷ್ಟರೊಳಗೆ ಅವರೇ ಇನ್ಫಾರ್ಮ್ ಮಾಡಿದರು, ಈ ಪವನ್ ರೆಡ್ಡಿ ಮತ್ತು ರಕ್ಷಿತಾ ಇಬ್ಬರಿಗೂ ಡೆತ್ ಆಗಿದೆ, ಮತ್ತು ರಾಜಶೇಖರ್ ರೆಡ್ಡಿದು ಸ್ವಲ್ಪ ಎಮರ್ಜೆನ್ಸಿಯಲ್ಲಿ ಇದ್ದಾರೆ, ಅವ್ರನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಇನ್ಫಾರ್ಮೇಷನ್ನ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಇಲ್ಲಿ ಬಂದ ಮೇಲೆ ನೋಡಿದ್ರೆ ಇಲ್ಲಿ ಮಾಚುರಿಯಲ್ಲಿದ್ದಾರೆ ಅಂತಂದರು. ಇನ್ನು ಪೆರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಇನ್ನು ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಇಂದು ರಥೋತ್ಸವ ಸಂಭ್ರಮ. ಪ್ರತಿ ವರ್ಷ ಶ್ರೀರಾಮನವಮಿ ಪ್ರಯುಕ್ತ ನಡೆಯುವ ಈ ರಥೋತ್ಸವಕ್ಕೆ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ವಿವಿಧ ಮೂಲೆಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥ ಎಳೆದು ಭಕ್ತಿ ಮೆರೆದರು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯಲ್ಲಿರುವ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಇಂದು ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯ ಟ್ರಸ್ಟ್ ಮತ್ತು ಮರಗೆಲಸ ಕಾರ್ಮಿಕರಿಂದ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ನಡೆಯುವುದು ವಿಶೇಷವಾಗಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಥ ಎಳೆಯುವ ಮೂಲಕ ಭಕ್ತಿ ಮೆರೆದರು. ಇಂದು ಮಧ್ಯಾಹ್ನ 12:30ಕ್ಕೆ ಆರಂಭವಾದ ಈ ರಥೋತ್ಸವದಲ್ಲಿ ನಗರದ ರಥಬೀದಿಯಲ್ಲಿ ಸಾಗಿದ ರಥ ಒಂದು ಸುತ್ತು ಹಾಕಿ ನಂತರ ದೇವಾಲಯದ ಮುಂದೆ ಬಂದು ನಿಂತಿತು. ರಥೋತ್ಸವಕ್ಕೆ ಗಾರುಡಿ ಗೊಂಬೆಗಳು, ವಿವಿಧ ವೇಷಧಾರಿಗಳು ಮತ್ತು ಚೆಂಡೆ, ಮದ್ದಲೆ ವಾದ್ಯಗಳು ಮೆರುಗು ನೀಡಿದವು. ಈ ಬಾರಿ ಮುಖ್ಯವಾಗಿ ಮಹಿಳಾ ಮಣಿಗಳೇ ರಥದ ಹಗ್ಗವನ್ನ ಒಂದು ಕಡೆ ಹಿಡಿದು ಎಳೆಯುವ ಮೂಲಕ ಶಕ್ತಿ ಪ್ರದರ್ಶನ ನೀಡಿದ್ದು ವಿಶೇಷವಾಗಿತ್ತು. ಎಲ್ಲ ನಾಡಿನ ಜನಸಮಸ್ಯೆಗೆ ನನ್ನ ವಂದನೆಗಳು. ನಮ್ಮ ಕೋದಂಡಸ್ವಾಮಿ ದೇವಾಲಯದ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತಿದೆ. ಭಗವಂತನ ಶ್ರೀರಾಮನ ಮೆರವಣಿಗೆ ತೇರುಬೀದಿಯಲ್ಲಿ ಹೋಗಿ ಇದು ಟೌನಲ್ಲಿಂದ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ತುಂಬ ಸುಂದರ ನಡೀಬೇಕು ಅಂತ ಭಗವಂತ ಕೋರ್ಕೊತಿದ್ದೇವೆ. ಚಿಕ್ಕಬಳ್ಳಾಪುರ ಜನತೆಗೆ ಆರ್ಥಿಕ ಶುಭಾಶಯಗಳು. ಹಲವಾರು ದಿವಸಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಯಿತು. ಉಗಾದಿ ಹಬ್ಬದಿಂದ ಶ್ರೀರಾಮನವಮಿವರೆಗೂ ಹಾಗೂ ಶ್ರೀರಾಮನವಮಿ ಆದ ಮಾರನೇ ದಿವಸದಿಂದ ರಥೋತ್ಸವಗಳ ಕಾರ್ಯಕ್ರಮ ನಡೀತಾ ಇದೆ. ಈ ದಿನ ವಿಶೇಷವಾಗಿ ಬ್ರಹ್ಮರಥೋತ್ಸವ ಇರುತ್ತೆ. ಮರಗೆಲಸದ ಕಾರ್ಮಿಕರ ಒಕ್ಕೂಟದಿಂದ ಮತ್ತು ಕೋದಂಡರಾಮಸ್ವಾಮಿ ದೇವಾಲಯದಿಂದ ಈ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಲು ಸಹಕಾರ ನೀಡಿರುತ್ತಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೂ ಎಲ್ಲ ಕಾರ್ಮಿಕರಿಗೂ ಹಾಗೂ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜವರಾಯನ ಅಟ್ಟಹಾಸಕ್ಕೆ ಬೆಳ್ಳಂಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ರಸ್ತೆ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಹಳ್ಳಕ್ಕೆ ಬಿದ್ದ ಸಿಮೆಂಟ್ ಟ್ಯಾಂಕರ್ ಪೀಸ್ ಆಗಿರುವ ಘಟನೆ ನಡೆದಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದೆ. ಚಿಕ್ಕಬಳ್ಳಾಪುರ ನಗರದ ಬೈಪಾಸ್ನಲ್ಲಿ ಬೆಳಗಿನ ಜಾವ ಸುಮಾರು 5 ಗಂಟೆ ಸಮಯದಲ್ಲಿ 2 ಕಾರು, 2 ಲಾರಿ ಹಾಗೂ 1 ಸಿಮೆಂಟ್ ಟ್ಯಾಂಕರ್ ನಡುವೆ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ಅಂದಹಾಗೆ ತಡರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ಅದೇ ಜಾಗದಲ್ಲಿ 2 ಲಾರಿಗಳ ನಡುವೆ ಅಪಘಾತ ಸಂಭವಿಸಿದೆ. ಕಬ್ಬಿಣದ ಲೋಡ್ ಲಾರಿಯೊಂದು ಟೈರ್ ಬ್ಲಾಸ್ಟ್ ಆದ ಹಿನ್ನೆಲೆ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ವೀಲ್ ಚೇಂಜ್ ಮಾಡುತ್ತಿದ್ದರಂತೆ. ಈ ವೇಳೆ ಹಿಂಬದಿಯಿಂದ ಬಂದ ಮತ್ತೊಂದು ಕಬ್ಬಿಣದ ಲೋಡ್ ಲಾರಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಲಾರಿ ಜಖಂ ಆಗಿ ರಸ್ತೆಯಲ್ಲಿ ಅಡ್ಡಲಾಗಿ ನಿಂತಿದ್ದ ಕಾರಣ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿ ವಾಹನಗಳು ನಿಧಾನಗತಿಯಲ್ಲಿ ಸಾಗುತ್ತಿದ್ದವು. ಇದೇ ಸಂದರ್ಭದಲ್ಲಿ ಬೆಳಗಿನ ಜಾವ ಸರಣಿ ಅಪಘಾತ ಸಂಭವಿಸಿದೆ. ಜವರಾಯನಂತೆ ಹಿಂಬದಿಯಿಂದ ಬಂದ ಸಿಮೆಂಟ್ ಟ್ಯಾಂಕರ್ ಮುಂದೆ ಇದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಅದು ಹೋಗಿ ಮುಂದೆ ಇದ್ದ ಮತ್ತೊಂದು ಲಾರಿಗೆ ಡಿಕ್ಕಿ ಹೊಡೆದಿದೆ. ಈ ಲಾರಿಯು ಮುಂದೆ ಇದ್ದ 2 ಕಾರುಗಳಿಗೆ ಡಿಕ್ಕಿಯಾಗಿ ಸರಣಿ ಅಪಘಾತ ಸಂಭವಿಸಿದೆ. ಶಿಲ್ಘಟ್ಟ ಫ್ಲೈಓವರ್ ಮೇಲೆ ಟ್ರಾಫಿಕ್ ಮುಂದೆ ಏನೋ ಟಚ್ ಆಗಿಬಿಟ್ಟು ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ನಾವು ಹಿಂದೆ ನಿಲ್ಸ್ಕೊಂಡಿದ್ರೆ ನಮ್ಮಿಂದ 3 ಲಾರಿ ಏನೋ ನಿಲ್ಲಿಸಿತ್ತು. ಅದು ಬಂದುಬಿಟ್ಟು ಹಿಂದೆ ಸಿಮೆಂಟ್ ಬಲ್ಕರ್ ಬಂದುಬಿಟ್ಟು ಅವ್ನ ನಿದ್ದೆಯಿಂದ ಬಂದುಬಿಟ್ಟು ಹೊಡೆದ್ಬಿಟ್ಟು ಅವನೇ. ಆ 1 ಲಾರಿಯಿಂದ 2 ಲಾರಿ 2 ಕಾರು ಇದು ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆಗಿ ಬಲ್ಕರ್ 3 ಪೀಸ್ ಆಗೈತೆ ಅವನ ಕೆರೆಗೇನೋ ಬಿದ್ದೈತೆ. ಯಾರಿಗೂ ಏನಾಗಿಲ್ಲ ಜನಗಳಿಗೆ. ಬಲ್ಕರ್ ಅವನು ಟೋಟಲ್ 5 ಗಾಡಿ, ಆ ಬಲ್ಕಾರ ಒಂದೇ ತಪ್ಪು ಅಣ್ಣ. ಅಣ್ಣ ವಿನೋವಾ ಒಂದು ಮತ್ತು ಅದು ಶಿಫ್ಟ್ ಒಂದೇನಾ, ಮುಂದೆ ಶಿಫ್ಟ್ ಒಂದು 2 ಲಾರಿ. ಇನ್ನು ಸಿಮೆಂಟ್ ಟ್ಯಾಂಕರ್ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮುಂಬದಿಯ ಲಾರಿಗೆ ಡಿಕ್ಕಿ ಹೊಡೆದು ರಸ್ತೆ ಬದಿಯ ಹಳ್ಳಕ್ಕೆ ಉರುಳಿ ಬಿದ್ದು 3 ಪೀಸ್ಗಳಂತೆ ಆದಂತಹ ದೃಶ್ಯ ಕಂಡು ಬಂದಿತ್ತು. ಅದೃಷ್ಟವಶಾತ್ ಟ್ಯಾಂಕರ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ರಿಟೇಕ್. ಇನ್ನು ಘಟನೆಯಲ್ಲಿ ವಾಹನಗಳಲ್ಲಿದ್ದವರು ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಇದೇ ವೇಳೆ ಟ್ಯಾಂಕರ್ಗೆ ಬೆಂಕಿ ಹತ್ತಿಕೊಂಡಿತ್ತು. ಆದರೆ ಅಲ್ಲೇ ಇದ್ದ ಸ್ಥಳೀಯರು ಚಾಲಕರು ಸೇರಿ ಬೆಂಕಿಯನ್ನು ಆರಿಸಲು ಹರಸಾಹಸ ಪಟ್ಟರು. ಇದರಿಂದ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಇನ್ನು ಅಪಘಾತದ ಪರಿಣಾಮ ಕೆಲಕಾಲ ಬೆಂಗಳೂರು ಹೈದರಾಬಾದ್ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 44ರ ಬೈಪಾಸ್ನಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ವಾಹನ ಸವಾರರು ತೊಂದರೆ ಅನುಭವಿಸಿದರು. ಅಪಘಾತ ಸಂಭವಿಸಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಾಹನ ಸಂಚಾರ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗಿದ್ದನ್ನು ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟು ವಾಹನ ಸಂಚಾರವನ್ನ ಸಹಜ ಸ್ಥಿತಿಗೆ ತರಲಾಗಿತ್ತು. ನಮ್ಮ ಕಾರಿಂದ ಇನ್ನೊಂದು ಕಾರ್ ಇತ್ತು, ಪ್ಲಸ್ 2 ಲಾರಿ ಇದ್ವು. ಅದು ಇನ್ನು ಫುಲ್ ಟ್ರಾಫಿಕ್ ಜಾಮ್ ಆಗಿ ಬಲ್ಕರ್ ಗಾಡಿ ಸಿಮೆಂಟ್ದು ಒಂದು ನಿದ್ದೆದಾಗಿದ್ದನೇನೋ ಬಂದು ಹೊಡೆದ್ಬಿಟ್ಟವನು. ಹೊಡೆದ್ಬಿಟ್ಟ ಮೇಲೆ 2 ಲಾರಿಗೆ ಮುಂದೆ ಟಚ್ ಆಗೈತೆ. ಅದು ಬಂದು ಮುಂದೆ ಟಚ್ ಆಗಿಬಿಟ್ಟು 2 ಕಾರ್ಗೆ ಟಚ್ ಆಗೈತೆ. 2 ಲಾರಿನೂ 2 ಕಾರು, ಟೋಟಲ್ 5 ಗಾಡಿ. ಆ ಬಲ್ಕರ್ ಅವ್ನು ಬಂದು 3 ಪೀಸ್ ಆಗಿ ಕೆರೆಗೆ ಬಿದ್ದೋಗೈತೆ. ಅದು ಬೆಂಕಿ ಹಟ್ಕೊಂಡೈತೆ ಇದು ಬಲ್ಕರು. ಅವ್ನಿಗೇನೂ ಆಗಿಲ್ಲ, ದೇವ್ರು ಕಾಪಾಡಿಬಿಟ್ಟು ಉಳಿದವ್ನು. ಬಲ್ಕರ್ ಅವ್ನಿಗೇನೂ ಆಗಲಿಲ್ಲ, ಪ್ರಾಣದಲ್ಲಿ ಏನೂ ಆಗಿಲ್ಲ, ಸುಮ್ಮನೆ ಏನೋ ಲೈಟಾಗಿ ಗಾಯ ಆಗಿ
ಮುಂದೆ ಆಕ್ಸಿಡೆಂಟ್ ಆಗಿ ರೋಡ್ ಜಾಮ್ ಆಗಿರೋದಣ್ಣ. ಮುಂದೆ ಒಂದು ಆಕ್ಸಿಡೆಂಟ್ ಆಗಿ ಇದೆಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಬಂದು ಹೊಡೆದಿರೋದು ಬಲ್ಕರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನೂರ 8 ಆಂಬ್ಯುಲೆನ್ಸ್ನಲ್ಲಿಯೇ ತಾಯಿಯೊಬ್ಬರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಘಟನೆ ಇಂದು ನಡೆದಿದೆ. ಗುಡಿಬಂಡೆ ತಾಲೂಕಿನ ಚೆದಲಹಳ್ಳಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಬರುತ್ತಿರುವ ವೇಳೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದು ಆಂಬ್ಯುಲೆನ್ಸ್ನಲ್ಲಿಯೇ ಹೆರಿಗೆಯಾಗಿದೆ. ಅದೃಷ್ಟವಶಾತ್ ತಾಯಿ ಮತ್ತು ಮಗು ಆರೋಗ್ಯವಾಗಿದ್ದು ಆಂಬ್ಯುಲೆನ್ಸ್ ಸಿಬ್ಬಂದಿಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅದು ಗ್ರಾಮೀಣ ಭಾಗದ ಚೆದಲಹಳ್ಳಿ ಗ್ರಾಮ. ಆ ಗ್ರಾಮದ ಗರ್ಭಿಣಿ ಎನ್ ಪದ್ಮಾವತಿ ಎಂಬುವವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಈ ವಿಚಾರವನ್ನ ಗರ್ಭಿಣಿ ಸಂಬಂಧಿಕರು 108 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಕರೆ ಮಾಡಿ ತಿಳಿಸಿದ್ದು, ಕೂಡಲೇ ಸ್ಥಳಕ್ಕೆ ಧಾವಿಸಿದ 108 ಆಂಬ್ಯುಲೆನ್ಸ್ ಗರ್ಭಿಣಿಯನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸಿಕೊಂಡು ಜಿಲ್ಲಾ ಕೇಂದ್ರದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆಗೆ ಹೊರಟಿದ್ದು, ಚಿಕ್ಕಬಳ್ಳಾಪುರದ ಪ್ರವೇಶ ದ್ವಾರದಲ್ಲಿಯೇ ಇರುವ ವಾಪಸಂದ್ರದ ಬಳಿ ಬರುತ್ತಿದ್ದಂತೆ ಹೆರಿಗೆ ನೋವು ಜಾಸ್ತಿಯಾಗಿದೆ. ಇದರಿಂದ ರಸ್ತೆ ಪಕ್ಕದಲ್ಲಿಯೇ ಆಂಬ್ಯುಲೆನ್ಸ್ ನಿಲ್ಲಿಸಿದ್ದು ಅಲ್ಲಿಯೇ ಹೆರಿಗೆಯಾಗಿದೆ. ತಾಯಿ ಪದ್ಮಾವತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, ಹೆರಿಗೆ ನಂತರ ತಾಯಿ ಮಗುವನ್ನು ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಗೆ ಕರೆತಂದು ಅಗತ್ಯ ಚಿಕಿತ್ಸೆ ನೀಡಿದ್ದಾರೆ. ಗರ್ಭಿಣಿ ಇದ್ದ ಗ್ರಾಮದಿಂದ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ 30 ಕಿಲೋಮೀಟರ್ ದೂರವಿದ್ದು, ಈ ದೂರ ಕ್ರಮಿಸುವಲ್ಲಿಯೇ ಹೆರಿಗೆಯಾಗಿದೆ. ಗುಡಿಬಂಡೆ ತಾಲೂಕು ಆಸ್ಪತ್ರೆಗೆ ಸೇರಿದ 108 ಆಂಬ್ಯುಲೆನ್ಸ್ನಲ್ಲಿ ಶಾಂತಿ ಎಂಬ ದಾದಿ ಇದ್ದು, ಅವರೇ ಹೆರಿಗೆ ಮಾಡಿಸುವ ಜೊತೆಗೆ ತಾಯಿ ಮಗುವನ್ನು ಸುರಕ್ಷಿತವಾಗಿ ತಾಯಿ ಮಕ್ಕಳ ಆಸ್ಪತ್ರೆಗೆ ರವಾನಿಸುವಲ್ಲಿ ದಾದಿ ಶಾಂತಿ ಯಶಸ್ವಿಯಾಗಿದ್ದಾರೆ. ನನ್ನ ಹೆಸರು ಶಾಂತಿ ಅಂತ 108 ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ. ಒಂದು ಡೆಲಿವರಿ ಕೇಸ್ ಬಂತು ಚದರಹಳ್ಳಿ ಅಂತ, ಗುಡಿಬಂಡೆ ತಾಲೂಕು ಸೋಮನಹಳ್ಳಿ ಹತ್ರ ಚದರಹಳ್ಳಿ ಅಂತ. ಡೆಲಿವರಿ ಕೇಸ್ನ ಅಟೆಂಡ್ ಮಾಡ್ಕೊಂಡು ಬರುವಾಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಮಧ್ಯದಾರಿಯಲ್ಲಿ ಬರುವಾಗ ಡೆಲಿವರಿ ನೋವು ಜಾಸ್ತಿಯಾಗಿ ಡೆಲಿವರಿ ಮಾಡಿಕೊಂಡು ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಹಾಸ್ಪಿಟಲ್ ಇನ್ನು ಆಂಬ್ಯುಲೆನ್ಸ್ ಚಾಲಕ ವೆಂಕಟೇಶ್ ಮತ್ತು ದಾದಿ ಶಾಂತಿಯವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆಂಬ್ಯುಲೆನ್ಸ್ನಲ್ಲಿ ಯಾವುದೇ ಯಂತ್ರೋಪಕರಣಗಳು ಇಲ್ಲದಿದ್ದರೂ ಸುರಕ್ಷಿತವಾಗಿ ಹೆರಿಗೆ ಮಾಡುವ ಜೊತೆಗೆ ತಾಯಿ ಮಗುವನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾದ ಶಾಂತಿ ಮತ್ತು ನಿರೀಕ್ಷಿತ ಸಮಯಕ್ಕೆ ಆಂಬ್ಯುಲೆನ್ಸ್ ಓಡಿಸಿದ ಚಾಲಕ ವೆಂಕಟೇಶ್ ಅವರ ಕಾರ್ಯಕ್ಕೆ ಜನರು ಅಭಿನಂದನೆ ಸಲ್ಲಿಸಿದ್ದಾರೆ. ಮೇಡಮ್ ಅವರು ಸ್ಟಾಫ್ ನರ್ಸ್ ಹೇಳಿದ್ರು, ನಾವು ತಗೊಂಡು ಚದರಹಳ್ಳಿ ಅಂತ ಗುಡಿಬಂಡೆ ತಾಲೂಕು 108 ಆಂಬ್ಯುಲೆನ್ಸ್. ನಮ್ಮ ಹೆಸರು ವೆಂಕಟೇಶ್ ರೆಡ್ಡಿ ಅಂತ, ಇವರು ನಮ್ಮ ಸ್ಟಾಫ್ ನರ್ಸ್ MT ಶಾಂತಮ್ಮ ಅಂತ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋದು ಸೀನ್ಗೆ 30 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಪಿಕಪ್ ಮಾಡಿಕೊಂಡು ಅವರು ಡಿಸ್ಟಿಕ್ ಜಿಲ್ಲಾಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಕರ್ಕೊಂಡು ಬರಬೇಕಾದ್ರೆ ಮಧ್ಯದಾರಿಯಲ್ಲಿ ಹೆರಿಗೆ ನೋವು ಜಾಸ್ತಿ ಆಯಿತು. ಮೇಡಮ್ ಅವರು ಗಾಡಿ ಸ್ವಲ್ಪ ನಿಲ್ಲಿಸೋಣ, ನೋವು ಜಾಸ್ತಿ ಬರ್ತೈತೆ ಅಂತಂದರು. ನಾನು ಸೈಡ್ಗೆ ಹಾಕ್ಕೊಂಡು ನಿಲ್ಲಿಸ್ಕೊಂಡೆ. ಮೇಡಮ್ ಅವರು ಒಂದು 10 ನಿಮಿಷ ನಿಲ್ಲಿಸ್ಕೊಂಡಾದ್ಮೇಲೆ ಆಮೇಲೆ ಡೆಲಿವರಿ ಆಯ್ತಣ್ಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಡೆಲಿವರಿ ಆದಮೇಲೆ ತಾಯಿ ಮಗು ಎಲ್ಲ ಸೇಫ್ ಆಗಿದ್ದಾರೆ ಅಂತ, ಪರವಾಗಿಲ್ಲ ಚೆನ್ನಾಗಿದೆ, ಸ್ವಲ್ಪ ಆರಾಮಾಗಿ ಹೋಗಿ ಅಂತ ತೊಂದರೆ ಇಲ್ಲ ಅಂತಂದು ಆರಾಮಾಗಿ ಬಂದು ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ. ನಮ್ಮ ಸಿಸ್ಟರು ಆಂಬ್ಯುಲೆನ್ಸ್ ಸಿಸ್ಟರಿಗೆ ಹೇಳಿದಾಗ ಅಲ್ಲಿ ಸೈಡಿಗೆ ಹಾಕಿ 15 ನಿಮಿಷ ಹೆರಿಗೆ ಆಯಿತು. ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಬಂದಾಗ ತಾಯಿ ಮಗು ಇಬ್ಬರು ಸೇಫ್ ಆಗಿದ್ದಾರೆ. ಇಲ್ಲಿ ಚಿಕಿತ್ಸೆಗಳು ನಡೆಯುತ್ತಿದ್ದವೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮತ್ತೊಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಖಾಸಗಿ ವೋಲ್ವೋ ಬಸ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಅಪಘಾತದಲ್ಲಿ ಟಿಪ್ಪರ್ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಚಿಕ್ಕಬಳ್ಳಾಪುರ
ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೊಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಖಾಸಗಿ ಓಲ್ವೋ ಬಸ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ಹೈದರಾಬಾದ್ನಿಂದ ಬೆಂಗಳೂರು ಕಡೆಗೆ ಬರುತ್ತಿದ್ದ ಖಾಸಗಿ ಓಲ್ವೋ ಬಸ್ಗೆ ಬೆಂಗಳೂರು ಕಡೆಯಿಂದ ಹೈದರಾಬಾದ್ ಕಡೆಗೆ ಸಾಗುತ್ತಿದ್ದ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಅಂದಹಾಗೆ ಟಿಪ್ಪರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಡಿವೈಡರ್ ದಾಟಿ ಎದುರುಗಡೆಯಿಂದ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಅಪಘಾತದ ತೀವ್ರತೆಯ ನಡುವೆಯೂ ಬಸ್ನಲ್ಲಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಟಿಪ್ಪರ್ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು, ಚಾಲಕನನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಪೆರೆಸಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಯಾವುದೇ ಕಾಲಮಿತಿ ಇಲ್ಲ ಅನ್ಸುತ್ತೆ. ಕಳೆದ ಹಲವು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿಯನ್ನ ಆಮೆಗತಿಯಲ್ಲಿ ನಡೆಸುತ್ತಿದ್ದು, ಹೆದ್ದಾರಿ ಅಗಲೀಕರಣದ ವಿಚಾರದಲ್ಲಿಯೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಈ ನಡುವೆ ಹೆದ್ದಾರಿ ಪಕ್ಕದ ಚರಂಡಿ ಕಾಮಗಾರಿ ವೇಳೆ ವಿಸ್ಮಯವೊಂದು ನಡೆದಿದ್ದು, ಇದು ಎಲ್ಲರನ್ನೂ ಚಕಿತಗೊಳಿಸಿದೆ. ವೀಕ್ಷಕರೇ, ನಿಮಗೆ ಕಾಣ್ತಾ ಇದೆಯಲ್ವಾ, ಇದೊಂದು ಬಾವಿ ನೋಡ್ತಿದ್ದೀರಲ್ವಾ? ಬಾವಿ ತುಂಬಾ ನೀರು. ಇದರಲ್ಲೇನಿದೆ ವಿಶೇಷ ಅಂತೀರಾ? ಇದೆ, ವಿಶೇಷ ಇದೆ. ಹಾಗಾಗಿಯೇ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ಬಾವಿ ಯಾವುದೋ ತೋಟದಲ್ಲಿಯೋ ಇಲ್ಲವೇ ಜಮೀನಿನಲ್ಲಿಯೋ ಇದ್ದಿದ್ದರೆ ನಿಮಗೆ ಇದರ ಬಗ್ಗೆ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಬದಲಿಗೆ ರಾಷ್ಟ್ರೀಯ ಹೆದ್ದಾರಿ ಕೆಳಗೆ ಇಷ್ಟು ವರ್ಷಗಳಿಂದ ಈ ಬಾವಿ ಆವಿತ್ತು ಕುಳಿತಿತ್ತು ಎಂಬ ಕಾರಣಕ್ಕೆ ಇದು ನಿಮ್ಮ ಮುಂದೆ ಇಡಬೇಕಾಯಿತು. ಹೌದು, ನೀವು ಕೇಳುತ್ತಿರೋದು ನಿಜ. ಈ ಬಾವಿ ಅದೆಷ್ಟೋ ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ 234 ಇದೆಯಲ್ಲ, ಅದೇ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ, ಇದೇ ರಸ್ತೆಯ ಕೆಳಗೆ ಇಂದು ಪತ್ತೆಯಾಗಿದೆ. ಸುಮಾರು 1 ಶತಮಾನಕ್ಕೂ ಹೆಚ್ಚು ಕಾಲದಿಂದಲೇ ಈ ರಾಷ್ಟ್ರೀಯ ಹೆದ್ದಾರಿ 234 ಇದೆ. ಈ ಹಿಂದೆ ಏಕರಸ್ತೆಯಾಗಿದ್ದ ಇದನ್ನು ಇತ್ತೀಚೆಗೆ ಡಬಲ್ ರಸ್ತೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದ್ದು, ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಕಾಮಗಾರಿಯನ್ನು ನಡೆಸುತ್ತಲೇ ಇದ್ದಾರೆ. ಆದರೂ ರಸ್ತೆ ಕಾಮಗಾರಿ ಮುಗಿದಿಲ್ಲ. ಶೀಘ್ರದಲ್ಲೇ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಪ್ರಸ್ತುತ ಎಂಜಿ ರಸ್ತೆಯ ಎರಡೂ ಬದಿಯಲ್ಲಿ ಚರಂಡಿ ಕಾಮಗಾರಿ ನಡೆಯುತ್ತಿದ್ದು, ಮೊದಲಿಗೆ ಜೆಸಿಬಿಯಿಂದ ಚರಂಡಿ ತೆಗೆದು ನಂತರ ಸಿಮೆಂಟ್ ಕಾಂಕ್ರೀಟ್ನಿಂದ ಬಾಕ್ಸ್ ಮಾಡುತ್ತಿದ್ದಾರೆ. ಇಂದು ಅದೇ ರೀತಿಯಲ್ಲಿ ಚರಂಡಿ ತೆಗೆಯುತ್ತಿದ್ದ ವೇಳೆ ಪುರಾತನ ಬಾವಿಯೊಂದು ಹೊರಬಿದ್ದಿದೆ. ಈ ಬಾವಿ 100 ವರ್ಷಕ್ಕೂ ಹೆಚ್ಚು ಹಳೆಯದಾಗಿದ್ದು 10 ಅಡಿಗೂ ಹೆಚ್ಚು ಅಗಲವಾಗಿದೆ. ಭದ್ರವಾದ ಕಲ್ಲುಕಟ್ಟೆಯಿಂದ ನಿರ್ಮಾಣ ಮಾಡಲಾಗಿದ್ದು, ಪ್ರಸ್ತುತ 20 ಅಡಿಗೂ ಹೆಚ್ಚು ಆಳವಾದ ನೀರು ತುಂಬಿಕೊಂಡಿದೆ. ಯಾವುದೋ ಕಾಲದಲ್ಲಿ ನಿರ್ಮಾಣವಾಗಿದ್ದ ಬಾವಿಯ ಮೇಲೆ ರಸ್ತೆ ನಿರ್ಮಾಣ ಮಾಡಿದ್ದು, ಇಂದು ಚರಂಡಿ ತೆಗೆಯುವ ವೇಳೆ ಅದು ಹೊರಬಿದ್ದಿದೆ. ಇಂತಹ ಸುಸಜ್ಜಿತವಾಗಿರುವ ಬಾವಿಯನ್ನು ಹೆದ್ದಾರಿ ಪ್ರಾಧಿಕಾರದವರು ಮಣ್ಣು ಮುಚ್ಚಿ ಅದರ ಮೇಲೆ ಎಂದಿನಂತೆ ಮತ್ತೆ ಚರಂಡಿ ಕಾಮಗಾರಿ ನಿರ್ಮಾಣ ಆರಂಭಿಸಿದ್ದು ವಿಪರ್ಯಾಸ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗುಡ್ ಫ್ರೈಡೆ ಅಂಗವಾಗಿ ಕ್ರೈಸ್ತ ಸಮುದಾಯದ ಸುಮಾರು 300ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ದಿನಸಿ ಕಿಟ್ ವಿತರಿಸಿದರು.
ಗುಡ್ ಫ್ರೈಡೆ ಪ್ರಯುಕ್ತ ಕ್ರೈಸ್ತ ಸಮುದಾಯದ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಸಿಎಸ್ಐ ಚರ್ಚ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಬಿಜೆಪಿ ಯುವ ಮುಖಂಡ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಪ್ರತಿಯೊಬ್ಬ ಮನುಷ್ಯನು ತಮ್ಮ ಕೈಯಲ್ಲಿ ಆಗುವ ಸೇವೆ ಮಾಡುವುದು ಅವರ ಕರ್ತವ್ಯ. ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಲು ವಿಶೇಷ ದಿನ ಅಂತ ಬೇಕಿಲ್ಲ. ಒಬ್ಬರಿಗೆ ಒಬ್ಬರು ಸಹಾಯ ಮಾಡಬೇಕು ಅಷ್ಟೇ. ಆದರೆ ನನಗೆ ತುಂಬಾ ಜನರಿಂದ ಸಹಾಯ ಸಿಕ್ಕಿದೆ. ಹಾಗಾಗಿ ಇಂದು ನಾನು ನನ್ನ ಕೈಯಲ್ಲಿ ಆಗುವಂತಹ ಸಹಾಯ ಮಾಡುತ್ತಿದ್ದೇನೆಂದರು. ಏನು ಗುಡ್ ಫ್ರೈಡೆ ಈ ಶುಕ್ರವಾರ ಬರ್ತಾ ಇರೋದ್ರಿಂದ ಈ ಒಂದು ಪವಿತ್ರವಾದ ವಾರ ಏನಿದೆ, ಈ ವಾರದಲ್ಲಿ ಕ್ರಿಶ್ಚಿಯನ್ ಸಮುದಾಯದವರು ಉಪವಾಸ ಮಾಡುವಂತಹ, ದೇವರನ್ನು ನೆನೆಯುವಂತಹ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ತಿರ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋಂತಹ, ಅವರಿಗೆ ಒಂದು ಸಣ್ಣ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಸುಮಾರು 300-350 ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಫುಡ್ ಕಿಟ್ಗಳನ್ನು ಕೊಡುವಂತಹ ಮತ್ತು ಅವರು ನೀಟಾಗಿ ಹಬ್ಬ ಮಾಡ್ಕೊಳೋದಕ್ಕೆ ಒಂದು ಸಣ್ಣ, ನಾವು ಸಹ ಅವರ ಜೊತೆ ನಿಂತಿದ್ದೀವಿ ಅನ್ನೋಂಥ ಒಂದು ಸಂದೇಶ ಕೊಡುವಂಥ ಕೆಲಸನ ಇವತ್ತು ಮಾಡಿದ್ದೀವಿ. ಫುಡ್ ಕಿಟ್ಟಲ್ಲಿ ಏನೇನು ಹಬ್ಬಕ್ಕೆ ಮಾಡ್ಕೊಳ್ಬೇಕಾಗಿರೋಂತಹ ಐಟಮ್ಸ್ ಏನೇನಿರುತ್ತೆ, ತುಪ್ಪ ಇರ್ಬೋದು, ಇದು ನಾವು ಪಾಯಸ ಮಾಡೋದಕ್ಕೆ ಏನೇನು ಬೇಕು ಇದನ್ನೆಲ್ಲ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾನು ಫುಲ್ ಲಿಸ್ಟ್ ಹೇಳೋದಕ್ಕೆ ನನಗೆ ದಯವಿಟ್ಟು ಗೊತ್ತಿಲ್ಲ. ಏನೇನು ಬೇಕೋ ಅವ್ರಿಗೆ ಏನು ಬೇಕೋ ಕೇಳಿ ಅವ್ರ ಸಮುದಾಯದ ಹಿರಿಯರನ್ನು ಕೇಳಿ ಕೊಟ್ಟಿರೋಂಥ ಕೆಲಸ ಆಗಿದೆ. ಸೇವೆ ಮಾಡಬೇಕು ಅನ್ನೋದು ಯಾಕನ್ಸು, ಎಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಅವನ ಕೈಯಲ್ಲಾಗಿದ್ದು ಸೇವೆ ಮಾಡಬೇಕಾಗಿರೋದು ಕರ್ತವ್ಯ. ಅದು ಅದರಲ್ಲಿ ಅನಿಸ್ಬೇಕಾಗಿಲ್ಲ. ಎಲ್ಲರೂ ಅವ್ರವ್ರ ಕರ್ತವ್ಯ ಅವ್ರವ್ರ ಕೈಲಾದಷ್ಟು ಮಾಡ್ತಾ ಹೋಗೋದ್ರಲ್ಲಿ ಏನೂ ಇದಿಲ್ಲ, ವಿಶೇಷ ಏನಿಲ್ಲ. ಅದು ಸೇವೆ ಅನ್ನೋದೇನು ದೊಡ್ಡ ವಿಶೇಷ ಅಲ್ಲ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡಬೇಕಾಗಿರೋ ಕರ್ತವ್ಯ. ನಮಗೂ ಎಷ್ಟೋ ಜನ ಸಹಾಯ ಮಾಡಿದ್ದಕ್ಕೆ ನಾನು ಇವತ್ತು ಈ ಥರ ನಿಂತ್ಕೊಂಡಿದ್ದೀನಿ. ಆ ರೀತಿ ನಾನು ಸಮಾಜಕ್ಕೆ ವಾಪಸ್ ಕೊಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161616
9137207077. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಬಂಪರ್ ಆಫರ್ HKMC ಫ್ಯಾಷನ್ ಗ್ಯಾಲರಿ. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ತನ್ನ ಗಂಡನೊಂದಿಗೆ ಹೋಗಿದ್ದ ಮಹಿಳೆ ಮೇಲೆ ಬಾತ್ರೂಮ್ ಕ್ಲೀನ್ ಮಾಡುವ ಆಸಿಡ್ನಿಂದ ದಾಳಿ ಮಾಡಿದ ಪತ್ನಿ. ಮಹಿಳೆಯ ಮೂಗು ಹಾಗೂ ಬಾಯಿಯ ಮೇಲೆ ಆಸಿಡ್ನಿಂದ ಗಾಯಗಳಾಗಿದ್ದು ಕೋಲಾರದ ಆಜಾದ್ ನಗರದಲ್ಲಿ ಘಟನೆ ನಡೆದಿದೆ. ತನ್ನ ಗಂಡನೊಂದಿಗೆ ಹೋಗಿದ್ದ ಮಹಿಳೆ ಮೇಲೆ ಬಾತ್ರೂಮ್ ಕ್ಲೀನ್ ಮಾಡುವ ಆಸಿಡ್ನಿಂದ ದಾಳಿ ಮಾಡಿದ ಪತ್ನಿ. ಮಹಿಳೆಯ ಮೂಗು ಹಾಗೂ ಬಾಯಿ ಮೇಲೆ ಆಸಿಡ್ನಿಂದ ಗಾಯಗಳಾಗಿದ್ದು ಕೋಲಾರದ ಆಜಾದ್ ನಗರದಲ್ಲಿ ಘಟನೆ ನಡೆದಿದೆ. ಮುಸ್ಕಾನ್ ಆಸಿಡ್ ದಾಳಿಗೊಳಗಾಗದ ಮಹಿಳೆಯಾಗಿದ್ದು ಆಯೇಷಾ ಎಂಬಾಕೆಯಿಂದ ಆಸಿಡ್ ದಾಳಿ ನಡೆದಿರುವ ಆರೋಪ ಕೇಳಿಬಂದಿದೆ. ಆಯೇಷಾ ಪತಿ ಶಬಾಜ್ ಜೊತೆಗೆ ಕಳೆದ 3 ತಿಂಗಳ ಹಿಂದೆ ಮುಸ್ಕಾನ್ ಪರಾರಿಯಾಗಿದ್ದಳು ಎನ್ನಲಾಗಿದೆ.
ವಾಪಸ್ ಬಂದು ಆಜಾದ್ ನಗರದಲ್ಲಿರುವ ತನ್ನ ಸಂಬಂಧಿಕರ ಮನೆಯಲ್ಲಿ ರಾಜಿ ಪಂಚಾಯಿತಿ ಮಾಡುವ ವೇಳೆ ಬಾತ್ರೂಮ್ ಕ್ಲೀನ್ ಮಾಡುವ ಆಸಿಡ್ ಹಾಕಿದ್ದಾಳೆ. ಆಸಿಡ್ ದಾಳಿಗೊಳಗಾದ ಮುಸ್ಕಾನ್ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು, ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಹಾಗೂ ಗಲ್ಪೇಟೆ ಪೊಲೀಸ್, ಮಹಿಳಾ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮೂಲಕ ಆಂಧ್ರಪ್ರದೇಶದ ಪುಟ್ಟಬರ್ತಿ ಪ್ರಶಾಂತಿ ನಿಲಯಂಗೆ ರೈಲು ಯೋಜನೆ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ಕರವೇ ಸ್ವಾಭಿಮಾನಿ ಬಣ, ಚಿತ್ರಾವತಿ ವೈರಿಂಗ್ ಮತ್ತು ಪ್ಲಂಬಿಂಗ್ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ನೇತೃತ್ವದಲ್ಲಿ ರೈಲು ಯೋಜನೆ ಕಾಮಗಾರಿ ಆರಂಭಿಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಪ್ರಯಾಣಿಕರಿಗೆ ಗುಲಾಬಿ ಹೂಗಳನ್ನು ನೀಡಲಾಯಿತು. ಕರವೇ ಸ್ವಾಭಿಮಾನ ಬಣದ ತಾಲೂಕು ಕಾರ್ಯದರ್ಶಿ ಜಬೀವುಲ್ಲಾ ಮಾತನಾಡಿ, ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮೂಲಕ ಪ್ರಶಾಂತಿ ನಿಲಯಗೆ ರೈಲು ಮಾರ್ಗದ ಕಾಮಗಾರಿಯನ್ನು ರಾಷ್ಟ್ರಗೊಳಿಸಲಾಗಿದೆ. ಕೇಂದ್ರ ಮತ್ತು ರೈಲು ಯೋಜನೆಗೆ ವಿಳಂಬ ಆಗಿದೆ ಎಂದು ದೂರಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಯೋಜನೆ ಕಾಮಗಾರಿಯನ್ನು ಆರಂಭಿಸಬೇಕು, ಇಲ್ಲವಾದರೆ ಬಾಗೇಪಲ್ಲಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೆಚ್ಚಳವಾಗಿರುತ್ತದೆ. ಆದರೆ ರೈಲ್ವೆ ಯೋಜನೆ ಏನಾದರೂ ಅನುಷ್ಠಾನ ಆಗಿದ್ರೆ ಖರ್ಚು ಕಡಿಮೆ ಆಗಿರುತ್ತದೆ. ಅದರಿಂದ ಅದೇ ರೀತಿಯಾಗಿ ಅಧಿಕಾರಿಗಳು ಬೆಂಗಳೂರಿನಿಂದ ಬಾಗೇಪಲ್ಲಿ ಬರಕ್ಕೆ, ಸಾರ್ವಜನಿಕರು ಬಾಗೇಪಲ್ಲಿಯಿಂದ ಬೆಂಗಳೂರು ಹೋಗಕ್ಕೆ, ಅದೇ ರೀತಿಯಾಗಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿರುವಂತಹ ಬೆಳೆಗಳನ್ನು ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಅಲ್ಲಿ ಇರ್ಬೋದು, ಹೈದರಾಬಾದ್ನ ಮಾರ್ಕೆಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ತಾವು ಬೆಳೆದಿರುವಂತಹ ಬೆಳೆಗಳನ್ನು ಮಾರಕ್ಕೆ ಏನಾದರೂ ಖಾಸಗಿ ಟೆಂಪೋಗಳು ತಗೊಂಡು ಹೋದ್ರೆ ಅವರಿಗೆ ಖರ್ಚು ಹೆಚ್ಚಳವಾಗ್ತಾ ಇದೆ. ಅದರಿಂದ ನೀವು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಸಾರ್ವಜನಿಕ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ನೀವು ಭಾಗ್ಯನಗರ ಪಟ್ಟಣಕ್ಕೆ ರೈಲ್ವೆ ಯೋಜನೆ ಅನುಷ್ಠಾನ ಮಾಡಬೇಕೆಂದು ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯ ಶ್ರೀ ಕರಗದಮ್ಮ ದೇವಿಯ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವವು ಬುಧವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಶಿಡ್ಲಘಟ್ಟ ನಗರದ ಮುತ್ತೂರು ಬೀದಿಯ ಶ್ರೀ ಕರಗದಮ್ಮ ದೇವಿಯ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವವು ಬುಧವಾರ ರಾತ್ರಿ ವಿಜೃಂಭಣೆಯಿಂದ ನಡೆಯಿತು. ಕರಗದ ಪ್ರಯುಕ್ತ ನಗರದ ಅಶೋಕ ರಸ್ತೆಯ ಹೂವಿನ ವೃತ್ತ ಸೇರಿದಂತೆ ಮುತ್ತೂರು ಬೀದಿಯ ದೇವಾಲಯದ ಬಳಿ ಕರಗದ ಪ್ರಯುಕ್ತ ವಾದ್ಯಗೋಷ್ಠಿ ಆಯೋಜಿಸಲಾಗಿತ್ತು. ಕೋಲಾರದ ರಾಜಕಲ್ಲುಹಳ್ಳಿ ಪ್ರತಾಪ್ ರಾತ್ರಿ ಇಡೀ ಕರಗವನ್ನ ಹೊತ್ತು ತಮಟಿಯ ವಾದನ ತಂಡಗಳೊಂದಿಗೆ ಊರೆಲ್ಲ ಸುತ್ತಿದಾಗ ದಾರಿಯುದ್ದಕ್ಕೂ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಆರತಿ ಬೆಳಗುತ್ತಿದ್ದರು. ಕೆಲವೆಡೆ ಕರಗದ ಆಗಮನಕ್ಕಾಗಿ ರಸ್ತೆಯ ಮೇಲೆಲ್ಲ ರಂಗೋಲಿಗಳನ್ನು ಬಿಡಿಸಲಾಗಿತ್ತು. ರಸ್ತೆಯನ್ನು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು.
ವೀರಕುಮಾರರು ಆಲಗು ಸೇವೆ ಮಾಡಿದರು. ಹಲಗೆ ತಮಟೆ ವಾದ್ಯಗಳೊಂದಿಗೆ ಕರಗ ದೇವಾಲಯದ ಪ್ರದಕ್ಷಿಣೆ ಮಾಡಿ ನರ್ತಿಸಿತು. ಮುಂದೆ ಕತ್ತಿ ಹಿಡಿದ ವೀರಕುಮಾರರು ಹಿಂದೆ ಕುಣಿಯುತ್ತಾ ಕರಗ ರಾತ್ರಿ ಇಡೀ ಊರೆಲ್ಲ ಸಂಚರಿಸಿತು. ಪ್ರತಿಯೊಬ್ಬರೂ ತಮ್ಮ ಮನೆಗಳ ಮುಂದೆ ರಂಗೋಲಿ ಹಾಕಿ ಅಲ್ಲಿಗೆ ಕರಗ ಬರುತ್ತಿದ್ದಂತೆ ಭಕ್ತಿಯಿಂದ ಆರತಿ ಬೆಳಗಿ ಮಲ್ಲಿಗೆ ಹೂಗಳನ್ನು ಸಮರ್ಪಿಸಿದರು. ಊರಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಗುರುವಾರ ಒನಕೆ ಕರಗ ಮತ್ತು ಅಗ್ನಿಕುಂಡವನ್ನು ದೇವಸ್ಥಾನದ ಬಳಿ ನಡೆಸಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕೇಂದ್ರದ ಯೋಜನೆಗಳನ್ನು ಪ್ರತಿ ಮನೆಗೂ ತರಳಿ ಅಭಿಯಾನದಿಂದ ತಿಳಿಸಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ಬಿಜೆಪಿಗೆ ಗೆಲುವು ಖಚಿತ ಎಂದು ಕಳೆದ ವಿಧಾನಸಭಾ ಚುನಾವಣೆಯ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದರು. ಕೇಂದ್ರದ ಯೋಜನೆಗಳನ್ನು ಪ್ರತಿ ಮನೆಗೂ ತೆರಳಿ ಅಭಿಯಾನದಿಂದ ತಿಳಿಸಿ ನಿಷ್ಠೆಯಿಂದ ಕೆಲಸ ಮಾಡಿದರೆ ಬಿಜೆಪಿಗೆ ಗೆಲುವು ಖಚಿತ ಎಂದು ಕಳೆದ ವಿಧಾನಸಭಾ ಚುನಾವಣೆಯ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಪಕ್ಷದ ಕಾರ್ಯಕರ್ತರಿಗೆ ಸೂಚಿಸಿದರು. ಮುಂಬರುವ ಚುನಾವಣೆ ಹಿನ್ನೆಲೆ ಬಿಜೆಪಿ ತನ್ನ ಸಾಂಸ್ಥಿಕ ಬಲವರ್ಧನೆಗಾಗಿ ಬುಧವಾರ ಬಿಎಲ್ಎ 2 ಕಾರ್ಯಾಗಾರ ಹಾಗೂ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಕಾರ್ಯಕ್ರಮ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಬಿಜೆಪಿ ನಾಯಕರು ಭಾರತೀಯ ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಾಗೂ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡ ಸಿ ಮುನಿರಾಜು ಮಾತನಾಡಿ, ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಯಾವುದೇ ಅಕ್ರಮಗಳಿಗೆ ಅವಕಾಶ ನೀಡದೆ ಪಾರದರ್ಶಕವಾಗಿ ಮತದಾನ ನಡೆಯುವಂತೆ ನೋಡಿಕೊಳ್ಳುವುದು ಪಕ್ಷದ ಪ್ರಮುಖ ಆದ್ಯತೆ. ಮತದಾರರ ಪಟ್ಟಿಯಲ್ಲಿರುವ ದೋಷಗಳನ್ನು ಸರಿಪಡಿಸಲು ಕಾರ್ಯಕರ್ತರು ನಿಗಾ ವಹಿಸಬೇಕು ಎಂದರು. ವಿಶೇಷವಾಗಿ ಮೃತಪಟ್ಟವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದು, ವಲಸೆ ಹೋದವರ ವಿಳಾಸ ಬದಲಾವಣೆ ಹಾಗೂ ಹೊಸ ಮತದಾರರ ಸೇರ್ಪಡೆಗೆ ಹೆಚ್ಚಿನ ಒತ್ತು ನೀಡಬೇಕು. ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿರುವ ಮತದಾರರನ್ನು ಗುರುತಿಸಿ ಪಟ್ಟಿಯನ್ನು ಸರಿಪಡಿಸುವತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ರಾಜ್ಯದಲ್ಲಿ ನಾ ಕೊಡೆ ನೀ ಬಿಡೆ ಎಂಬ ಅನಿಶ್ಚಿತತೆ ಸರ್ಕಾರದಲ್ಲಿ ಸೃಜನ ಪಕ್ಷಪಾತ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಸ್ಥಿರ ಸರ್ಕಾರ ಬರಬೇಕಾದರೆ ಬಿಎಲ್ಎ ಕಾರ್ಯಕರ್ತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಸೇನಾನಿಗಳಂತೆ ನಿರಂತರ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂದರು. ಚುನಾವಣೆ ನಡೆಯಲಿಲ್ಲ. ಚುನಾವಣೆ ನಡೆದು ಮೊದಲು ಪ್ರಧಾನಿಯಾಗಿದ್ದು ನೆಹರು ಚುನಾವಣೆ ಗೆದ್ದಿದ್ದಲ್ಲ. ಸಂಯುಕ್ತ ಸರ್ಕಾರವನ್ನು ಮಾಡಿದ್ದು. ಸಂಯುಕ್ತ ಸರ್ಕಾರ ಏನು ನಾಮಿನೇಟ್ ಎಲ್ಲರೂ ಕೂತ್ಕೊಂಡು ಅವತ್ತು ನೆಹರು ಪ್ರಧಾನಮಂತ್ರಿ ಆಗಿದೆ ಅಂತ ನಾಮಿನೇಟ್ ಮಾಡಿದ್ದು. ಮಂತ್ರಿಮಂಡಲ ಹಂಗೆ ನಾಮಿನೇಟ್ ಮಾಡಿದ್ದು. ಆಗ ಅವತ್ತು ನಮ್ಮ ಉದ್ದಿನ ಮನುಷ್ಯ ಸರ್ಕಾರ ಹೋಗಬೇಕಂತ ಆಗಬೇಕಾಗಿತ್ತು. ಅಲ್ಲಿನ ಕಂಪನಿಯಲ್ಲಿದ್ದವರೆಲ್ಲರೂ ಕೂಡ ಸರ್ಕಾರ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತಾರೆ. ಆದ್ರೆ ಗಾಂಧಿ ಅವರು ಇದೆಲ್ಲ ಕೂತ್ಕೊಂಡು ಡಿಫರೆನ್ಸ್ ಆಗೋದು ಬೇಡ. ಏನು ಈ ಅಭಿಯಾನದ ಮೂಲಕ ಅರ್ಹ ಮತದಾರರನ್ನು ಪಟ್ಟಿಗೆ ಸೇರಿಸುವ ಮತ್ತು ಅನರ್ಹರನ್ನು ಹೊರಹಾಕುವ ಮೂಲಕ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸುವುದು ನಮ್ಮ ಮುಖ್ಯ ಗುರಿಯಾಗಿದೆ ಎಂದರು. ಬಾಗೇಪಲ್ಲಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ, 70 ವರ್ಷ ಕಾಂಗ್ರೆಸ್ ಮಾಡದ ಕೆಲಸವನ್ನ ಮೋದಿ ಕೇವಲ 16 ವರ್ಷದಲ್ಲಿ ಮಾಡಿ ತೋರಿಸಿದ್ದಾರೆ. ದೇಶದ ದಿಕ್ಕನ್ನೇ ಬದಲಿಸಿರುವ ಬಿಜೆಪಿಯಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವುದು ನಮ್ಮ ಹೆಮ್ಮೆ ಎಂದು ಭಾವಿಸಬೇಕೆಂದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ಯಾವಾಗ ಬೇಕಾದರೂ ಬರಬಹುದು. ಕಾರ್ಯಕರ್ತರು ಯಾವಾಗಲೂ ಸನ್ನದ್ಧರಾಗಬೇಕು. ಪಕ್ಷ ಯಾರನ್ನೇ ಗುರುತಿಸಿ ಅಭ್ಯರ್ಥಿಯನ್ನಾಗಿಸಿದರೂ ಅವರನ್ನು ಗೆಲ್ಲಿಸಬೇಕೆಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮದ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಶ್ರೀಮದ್ ಕಲ್ಯಾಣ ರಥೋತ್ಸವ ಗುರುವಾರ ಸಂಭ್ರಮದಿಂದ ನಡೆಯಿತು. ಚೇಳೂರು ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮದ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಶ್ರೀಮದ್ ಕಲ್ಯಾಣ ರಥೋತ್ಸವ ಗುರುವಾರ ಸಂಭ್ರಮದಿಂದ ನಡೆಯಿತು. ಸೀತಾರಾಮಾಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ಮಂಗಳವಾದ್ಯ ಮತ್ತು ವೇದಘೋಷಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಕರೆತಂದು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುತ್ತಿದ್ದಂತೆ ಭಕ್ತರ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಅರ್ಚಕ ವೃಂದ ಮತ್ತೊಮ್ಮೆ ರಥದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆ ನೆರವೇರಿಸಿದರು. ದೇವಾಲಯದ ಧರ್ಮದರ್ಶಿಗಳು ಹಿರಿಯರು ಮಧ್ಯಾಹ್ನ 12 ಗಂಟೆಯಿಂದ 1:30 ಗಂಟೆಗೆ ಅಭಿಜಿತ್ ಮುಹೂರ್ತದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಂಪ್ರದಾಯದಂತೆ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಜೈ ಶ್ರೀರಾಮ್ ಎನ್ನುವ ಘೋಷಗಳೊಂದಿಗೆ ರಥದ ಹಗ್ಗ ಹಿಡಿದು ಎಳೆದು ಭಕ್ತಿಭಾವ ಮೆರೆದರು. ತೇರಿಗೆ ಬಾಳೆಹಣ್ಣು ದವನವನ್ನು ಸಮರ್ಪಿಸಿದರು. ನಂತರ ದೇವಾಲಯದ ಸುತ್ತಲೂ ರಥ ಸಂಚರಿಸಿತು. ನೂರಾರು ಜನ ಭಕ್ತರು ರಥವನ್ನು ಎಳೆದು ನಾಮಸ್ಮರಣೆ ಮಾಡಿದರು. ದೇವಾಲಯದ ಒಳಗೆ ಹಾಗೂ ಹೊರಗೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಅನುಪಾಸಿನ ಗ್ರಾಮಗಳಿಂದ ಬೆಳಿಗ್ಗೆಯೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಹಣ್ಣು ಕಾಯಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಸುತ್ತಮುತ್ತಲಿನ ಗ್ರಾಮಗಳಿಂದ ರಥೋತ್ಸವದಲ್ಲಿ ಆಗಮಿಸಿದ ಭಕ್ತರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಳಗದ ವತಿಯಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಹಾಗೂ ಮಜ್ಜಿಗೆ, ಪಾನಕ, ಕೋಸಂಬರಿ ವಿತರಣೆ ಮಾಡಲಾಯಿತು. ಆಗಮಿಸಿದ್ದ ಭಕ್ತರಿಗೆ ದೇವಾಲಯದಿಂದ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಐತಿಹಾಸಿಕ ಗೌತಮ ಪಂಚಮಹಾ ರಥೋತ್ಸವದ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಪಿಲಾ ನದಿಯಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ತೆಪ್ಪೋತ್ಸವ ಬುಧವಾರ ರಾತ್ರಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಐತಿಹಾಸಿಕ ಗೌತಮ ಪಂಚಮಹಾ ರಥೋತ್ಸವದ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಪಿಲಾ ನದಿಯಲ್ಲಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ತೆಪ್ಪೋತ್ಸವ ಬುಧವಾರ ರಾತ್ರಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ವಜ್ರಾಭರಣ ಹಾಗೂ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕೃತಗೊಂಡ ಶ್ರೀ ಪಾರ್ವತಿ ಸಮೇತವಾದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ದೇವಾಲಯದಿಂದ ತಂದು ಕಪಿಲಾ ನದಿಯ ಸ್ಥಾನಘಟ್ಟದ ಬಳಿ ಇರುವ ಮಂಟಪದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಅಲ್ಲಿಂದ ಮಂಗಳ ವಾದ್ಯಗಳೊಂದಿಗೆ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದ ತೇಲುವ ದೇವಾಲಯದ ಮಾದರಿಯಲ್ಲಿದ್ದ
ಯಾಂತ್ರಿಕ ದೋಣಿಯಲ್ಲಿ ಕೂರಿಸಿ ಅದ್ದೂರಿಯಾಗಿ ತೆಪ್ಪೋತ್ಸವ ನಡೆಸಲಾಯಿತು. ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ತೆಪ್ಪೋತ್ಸವವು ಕಪಿಲಾ ನದಿಯಲ್ಲಿ ಪೂರ್ವ ಪಶ್ಚಿಮಾಭಿಮುಖವಾಗಿ 3 ಬಾರಿ ಪ್ರದಕ್ಷಿಣೆ ಹಾಕಿತು. ಈ ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಳ್ಳುವ ಮೂಲಕ ಭಕ್ತರು ತಮ್ಮ ಭಕ್ತಿ ಭಾವ ಮೆರೆದರು. ಇದೇ ಸಂದರ್ಭದಲ್ಲಿ ಕಪಿಲಾ ನದಿಯ ಮತ್ತೊಂದು ದಡದಲ್ಲಿ ಹೆಜ್ಜಿಗೆ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಜಮಾಯಿಸಿ ಚಿತ್ತಾಕರ್ಷಕವಾದ ಬಾಣ ಬಿರುಸು ಪಟಾಕಿಗಳನ್ನು ಸಿಡಿಸುವ ಮೂಲಕ ಸಂಭ್ರಮಿಸಿದರು. ಇನ್ನು ತೆಪ್ಪೋತ್ಸವ ಮುಗಿದ ಬಳಿಕ ಉತ್ಸವ ಮೂರ್ತಿಗಳನ್ನು ತಂದು ನಂಜನಗೂಡು ಪಟ್ಟಣದ ರಥಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆ ಸಾಗಿದ ಮಾರ್ಗದುದ್ದಕ್ಕೂ ನೆರೆದಿದ್ದ ಭಕ್ತರು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದ್ರು. ಕಪಿಲಾ ನದಿ ತೀರ ಸೇರಿದಂತೆ ದೇವಾಲಯದ ಸುತ್ತಮುತ್ತ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಶ್ರೀ ನಂಜುಂಡೇಶ್ವರನ ತೆಪ್ಪೋತ್ಸವವನ್ನ ಕಣ್ತುಂಬಿಕೊಳ್ಳಲು ನಂಜನಗೂಡು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ವಾಗರ್ತ ಸಂಪರ್ಕ ವಾಗರ್ತ ಪ್ರತಿಪರ್ತಿಗೆ ಜಗತಃ ಪುತ್ರ ಒಂದೇ ಪಾರ್ವತಿ ಪರಮೇಶ್ವರ. ಈ ದಿವಸ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ 2026ನೇ ಸಾಲಿನ ದೊಡ್ಡ ಜಾತ್ರೆ ಅಂಗವಾಗಿ ಈ ದಿವಸ 10ನೇ ದಿವಸದ ಕಾರ್ಯಕ್ರಮ. ಬೆಳಗ್ಗೆ ಉಷು ಕಾಲದಲ್ಲಿ ಪಾರ್ವತಿ ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನಿರ್ವಹಿಸಲಾಗಿದೆ. ನಂತರ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ ಹಾಗೂ ಸಂಗಮ ಕಾಲ ಪೂಜೆ ಆದ ನಂತರ ಏನು 10 ದಿವಸಗಳ ಕಾಲ ಯಾಗಶಾಲೆಯಲ್ಲಿ ನಿತ್ಯ ಹೋಮ ನಡೀತಾ ಇತ್ತು. ರಥೋತ್ಸವ ಅಂಗವಾಗಿ ಆ ಹೋಮದ ಸಮಾಪ್ತಿಯಾಗಿದೆ. ಅಂದರೆ ಅದು ಪೂರ್ಣಾವತಿಯಾಗಿ ಆ ಯಾಗಶಾಲೆಯಲ್ಲಿ ಇದ್ದಂಥ ಕುಂಭಗಳೆಲ್ಲ ಉದ್ವಾಸನೆಯಾಗಿ ಮಾಧ್ಯಾಹ್ನ ಕಾಲದಲ್ಲಿ ಪಾರ್ವತಿ ಸ್ವಾಮಿ ಶ್ರೀಕಂಠೇಶ್ವರಿಗೆ ಆ ಕುಂಭಗಳೆಲ್ಲ ಅಭಿಷೇಕವಾಗಿದೆ. ಇನ್ನು ನಂಜುಂಡೇಶ್ವರ ಸ್ವಾಮಿ ದೇಗುಲದ ಪ್ರಧಾನ ಅರ್ಚಕರಾದ ನಾಗಚಂದ್ರ ದೀಕ್ಷಿತ್ ಅವರ ಮಾರ್ಗದರ್ಶನದಲ್ಲಿ ತೆಪ್ಪೋತ್ಸವದ ಎಲ್ಲ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಲಾಯಿತು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸದ್ಗುರು ಕೈವಾರದ ಶ್ರೀ ಯೋಗಿನಾರಾಯಣ ತಾತಯ್ಯನವರ 300ನೇ ಜಯಂತಿ ಅಂಗವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳು ಸೇರಿ ಎಲ್ಲ ಕಡೆ ತಾತಯ್ಯನವರ ಜೀವನ ಸಾರಾಂಶ ಸಾರುವ ಪ್ರವಚನ ಕಾರ್ಯಕ್ರಮಗಳನ್ನು ಇಡೀ ವರ್ಷ ಪೂರ್ತಿ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರವಚನಕಾರ ತಳಕವಾರ ಆನಂದ್ ತಿಳಿಸಿದರು. ಕೈವಾರದ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜನ್ಮ ದಿನಾಚರಣೆ ಅಂಗವಾಗಿ ಇಡೀ ವರ್ಷ ನಡೆಯುವ ಪ್ರವಚನ ಕಾರ್ಯಕ್ರಮಗಳ ಕುರಿತು ಶಿಡ್ಲಘಟ್ಟದಲ್ಲಿ ಪ್ರಚಾರ ನಡೆಸಿ ಮಠದ ಭಕ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಪ್ರವಚನಕಾರ ತಳಕವಾರ ಆನಂದ್, ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಏಪ್ರಿಲ್ 4ರ ಶನಿವಾರದಿಂದ 10ನೇ ತಾರೀಕು ಶುಕ್ರವಾರದವರೆಗೂ ಕೈವಾರ ತಾತಯ್ಯನವರ ಜೀವನ ಸಾರಾಂಶವನ್ನು ಸಾರುವ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿದಿನ ಸಂಜೆ 6:30ರಿಂದ 8 ಗಂಟೆಯವರೆಗೂ ಪ್ರವಚನಕಾರರಾದ ಮಂಕಾಲ ಶ್ರೀಹರಿ ಶರ್ಮಾರವರು ಪೋತನ ಭಾಗವತ ಹಾಗೂ ಅಮರನಾರಾಯಣ ಶತಕದ ಪ್ರವಚನವನ್ನ ನೀಡಲಿದ್ದಾರೆ ಎಂದು ಹೇಳಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕೈವಾರ ತಾತಯ್ಯನವರ ಭಕ್ತರು, ಸಾರ್ವಜನಿಕರು ಸೇರಿ ಪ್ರವಚನ ಕಾರ್ಯಕ್ರಮವನ್ನ ಕೇಳಿ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬೇಕೆಂದು ಕೋರಿದರು. ಕೈವಾರ ತಾತಯ್ಯನವರು ಜನಿಸಿ ಪಾಲ್ಗುಣ ಮಾಸದ ಹುಣ್ಣಿಮೆಗೆ 300 ವರ್ಷಗಳಾಗಿವೆ. ತಾತಯ್ಯನವರು ತ್ರಿಕಾಲ ಜ್ಞಾನಿಗಳಾಗಿ, ದೈವಾಂಶ ಸಂಭೂತರಾಗಿ, ಸಮಾನತೆಯ ತತ್ವ, ಜೀವನದ ಸಾರಾಂಶವನ್ನ ಪ್ರವಚನಗಳ ಮೂಲಕ ಸಾರಿದ ಮಹನೀಯರ ಬದುಕಿನ ಸಾರವನ್ನ ಸಾರುವ ಕೆಲಸ ಆಗಬೇಕಿದೆ ಎಂದರು. ಅವರು ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಧರ್ಮದ ಜಾಗೃತಿಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹವರು. ಅದರಂತೆ ಅವರನ್ನ ಧರ್ಮಾಧಿಕಾರಿಗಳು ಆಯ್ಕೆ ಮಾಡಿ ಈ ಒಂದು ಪ್ರವಚನ ಸಪ್ತಾಹವನ್ನು ಮಾಡಬೇಕು ಎಂಬತಕ್ಕಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ಈ ಒಂದು ಶಿಡ್ಲಘಟ್ಟದ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏಪ್ರಿಲ್ 4ನೇ ತಾರೀಕಿನಿಂದ ಈ ಒಂದು ಕಾರ್ಯಕ್ರಮ, ಶನಿವಾರದಿಂದ ಮುಂದಿನ ಶುಕ್ರವಾರದವರೆಗೂ ಈ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮವನ್ನು ಎಲ್ಲ ಶಿಡ್ಲಘಟ್ಟದ ಎಲ್ಲ ಭಕ್ತಾದಿಗಳು ಕೂಡ, ತಾತಯ್ಯನವರ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಇದ್ದಾರೆ.
ಇಡೀ ವರ್ಷಪೂರ್ತಿ 2 ಜಿಲ್ಲೆಗಳ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ವಿಶೇಷ ಉಪನ್ಯಾಸ, ಭಜನೆ, ಆರಾಧನೆ ಕಾರ್ಯಕ್ರಮಗಳು ನಡೆಯಲಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅವರು ಮನವಿ ಮಾಡಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಹಿಳಾ ಆರ್ಥಿಕ ಸಬಲೀಕರಣಕ್ಕೆ ಹೊಲಿಗೆ ಯಂತ್ರ ತರಬೇತಿ ಸ್ವಾವಲಂಬಿ ಬದುಕು ಕಟ್ಟಿಕೊಡಲಿದೆ ಎಂದು ಬಾಗೇಪಲ್ಲಿ ಆಶಾಲಯ ಟ್ರಸ್ಟ್ ಅಧ್ಯಕ್ಷೆ ಶಾರ್ಲೆನ್ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಪಾತಬಾಗೇಪಲ್ಲಿ ರಸ್ತೆಯ ಆಶಾಲಯ ಟ್ರಸ್ಟ್ನಿಂದ 2025-26ನೇ ಸಾಲಿನ ಸುಮಾರು 75 ಮಹಿಳೆಯರಿಗೆ 3 ತಿಂಗಳುಗಳ ಕಾಲ ತರಬೇತಿ ನೀಡಿ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷೆ ಶಾರ್ಲೆನ್, ಹೊಲಿಗೆ ಯಂತ್ರ ಪಡೆದ ಫಲಾನುಭವಿಗಳಿಗೆ ಶುಭ ಹಾರೈಸಿದರು. ಮಹಿಳೆಯರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಇದು ಪೂರಕವಾಗಲಿದೆ. ಮನೆಯಲ್ಲಿ ಇದ್ದುಕೊಂಡು ಹೊಲಿಗೆ ಕೆಲಸ ಮಾಡುವ ಮೂಲಕ ಕುಟುಂಬ ನಿರ್ವಹಣೆಗೆ ನೆರವಾಗಬಹುದು ಹಾಗೂ ಗೌರವಯುತ ಸ್ವಾವಲಂಬಿ ಜೀವನ ನಡೆಸಬಹುದು. ಈ ಉಪಕ್ರಮವು ಹೆಚ್ಚಿನ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ ಎಂದರು. ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಮಹಿಳೆಯರ ಸ್ವಾವಲಂಬಿ ಜೀವನ ನಿರ್ವಹಣೆಗೆ ಮಹಿಳಾ ಸಬಲೀಕರಣಗಳಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿದ್ದು, ಮಹಿಳೆಯರು ಸ್ವಾವಲಂಬಿಗಳಾಗಿ ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಇಂತಹ ಕೌಶಲ್ಯ ತರಬೇತಿಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಆದ್ದರಿಂದ ಇಂತಹ ಅವಕಾಶಗಳನ್ನು ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕು ಎಂದರು. ಈ ಕೌಶಲ್ಯದಿಂದನೇ ನಾವು ನಮ್ಮ ಜೀವನವನ್ನ ಸಾಗಿಸಬಹುದು. ಸೊ ನಮ್ಮ ಉದ್ದೇಶ ಮಹಿಳೆಯರನ್ನ ಮತ್ತು ಯುವಕರನ್ನ ಕೌಶಲ್ಯ ಅಭಿವೃದ್ಧಿ ಮೂಲಕ ಸ್ವಯಂ ಉದ್ಯೋಗದತ್ತ ಪ್ರೇರೇಪಿಸಿ ಮತ್ತು ಸಮಾಜದ ಸ್ವಾಭಿಮಾನದಿಂದ ಬದುಕುವಂತೆ ಮಾಡುವುದು ಆಶಾಲಯದ ಒಂದು ಉದ್ದೇಶ. ಈ ಉದ್ದೇಶವನ್ನು ನಾವು ಇವತ್ತು ಪೂರೈಸಲಿಕ್ಕೆ ನಿಮ್ಮನ್ನೆಲ್ಲರನ್ನ ನಾವು ಇವತ್ತು ಇಲ್ಲಿ ಸೇರಿಸಿದ್ದೇವೆ. ಉತ್ತಮ ಆರೋಗ್ಯಕ್ಕೆ ಉತ್ತಮ ಆಹಾರ, ಉತ್ತಮ ಜೀವನ ಶೈಲಿ ಹಾಗೂ ಎಲ್ಲರ ಆರೋಗ್ಯ ಗುಟ್ಟು ಪ್ರತಿದಿನ ಯೋಗ ಹಾಗೂ ಪ್ರಾಣಾಯಾಮ ಮಾಡಿ ಆರೋಗ್ಯ ಉತ್ತಮಪಡಿಸಿಕೊಳ್ಳಬಹುದು ಎಂದು ಹೇಳಿದರು. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಆಶಾಲಯ ಟ್ರಸ್ಟ್ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ಹೇಳಿಕೊಡುವ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿದೆ. ಈ ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಬದುಕು ನಿರ್ವಹಣೆ ಕಷ್ಟವಿದೆ. ಮಹಿಳೆಗೆ ಮುಖ್ಯವಾಹಿನಿಗೆ ತರಲು ಈ ಟ್ರಸ್ಟ್ ಈ ಯೋಜನೆ ರೂಪಿಸಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಯತ್ನಿಸಬೇಕು ಎಂದರು. ಗಂಡಸು ದುಡಿದ್ರೆ ಅವರ ಸಂಪಾದನೆ ಭಾಗಗಳು ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಅವ್ರಿಗೆ, ಸ್ವಲ್ಪ ಮನೆಗೆ, ಸ್ವಲ್ಪ ಅವರ ಎಕ್ಸ್ಪೆನ್ಸಸ್ಗೆ ಅಂತ. ಆದ್ರೆ ಮಹಿಳೆ ಹಂಗಲ್ಲ. ಮಹಿಳೆ ಏನ್ ದುಡಿದ್ರು ಬರೀ ಮನೆಗೆ, ಮಕ್ಕಳಿಗೆ ಅಷ್ಟಿಗೆ ಮಾತ್ರ ಸೀಮಿತ ಇಟ್ಟಿರ್ತಾರೆ. ಸೊ ಈ ರೂರಲ್ ಎಂಪವರ್ಮೆಂಟ್ ಇಂದ ಕಂಪ್ಯೂಟರ್ ತರಬೇತಿ ಮತ್ತೆ ಟೈಲರಿಂಗ್ ತರಬೇತಿ ಕೊಡೋದ್ರಿಂದ ಎಷ್ಟೋ ರೂರಲ್ ಬಡ ಹೆಣ್ಣುಮಕ್ಕಳಿಗೆ ಒಂದು ದಾರಿ ದೀಪ ಆಗ್ತಾ ಇದೆ. ಇದಕ್ಕೆ ನಿಜವಾಗೂ ಒಂದು ಶ್ಲಾಘನೀಯ ಕಾರ್ಯ ಇರ್ತದೆ. ಇಲ್ಲಿ ನೋಡ್ತಾ ಇರ್ತೀವಿ, 200 ರೂಪಾಯಿ 300 ರೂಪಾಯಿಗೆಲ್ಲ ಹೆಣ್ಮಕ್ಳು ಕೂಲಿಗೆ ಹೋಗೋದನ್ನ ನೋಡ್ತಾ ಇದೀವಿ. ಅದನ್ನೆಲ್ಲ ನೋಡಿದಾಗ ಎಷ್ಟೋ ಟೈಮು ನನ್ನ ಸ್ಟಾಫ್ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ, ಏನಪ್ಪ ಪಾಪ ಇಷ್ಟೊಂದು ಕಷ್ಟಪಡ್ತಾರೆ ಬಿಸಿಲಲ್ಲಿ ಮಳೆಗಳಲ್ಲಿ, ಈ ಓಡಾಡೋದೇ ಕಷ್ಟ, ನಾವು ಅಂಥದ್ರಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳುಗಳು ಕೂಡ ಅಂತ. ಬಟ್ ಇದು ಒಂಥರ ಗೌರವದ ಏನು ಒಂದು ಸ್ಥಾನಮಾನ ಕಲ್ಪಿಸಂತ ಕಾರ್ಯಕ್ರಮ ಇರುತ್ತೆ. ಸೊ ನೀವು ಕಲ್ತುಕೊಟ್ಟು ಅದನ್ನ ಬರೀ ಮನೆಗೆ ಮಾತ್ರ ಸೀಮಿತ ಮಾಡಕ್ ಹೋಗಬೇಡಿ. ಕಲ್ತಿರೋದನ್ನ ದಯವಿಟ್ಟು ಏನು ಸ್ವಾವಲಂಬರಿಯಾಗಿ ಬದುಕದ ಕಡೆಗೆ ಗಮನ ಹರಿಸ್ಕೊಳ್ಳಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗುಡಿಬಂಡೆ ಬಾಪೂಜಿ ನಗರದ ಶಾದಿ ಮಹಲ್ನಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ, ಉರ್ದು ಸಾಹಿತ್ಯ ಪರಿಷತ್ತಿನಿಂದ ಉರ್ದು ಉತ್ಸವ ಹಾಗೂ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು.
ಬಾಪೂಜಿ ನಗರದ ಶಾದಿ ಮಹಲ್ನಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ ಉರ್ದು ಸಾಹಿತ್ಯ ಪರಿಷತ್ತಿನಿಂದ ಉರ್ದು ಉತ್ಸವ ಹಾಗೂ ಕವಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೈಯದ್ ಹಸನ್ ಅಫ್ಜಲ್ ಸಾಬ್, ಶೇಖ್ ಹಬೀಬ್ ಸಾಬ್, ಅಸ್ಸಾಂ ಬನಾರಸಿ, ಜಮೀಲ್ ಅಹ್ಮದ್ ಬನಾರಸಿ, ಸೈಫುಲ್ಲಾ ಅರ್ಷದ್, ಅಕ್ರಮುಲ್ಲಾ ಬೇಗ್, ಆಯೂಬ್ ಬೇಗ್, ಡ್ಯಾನಿಶ್, ಮೊಹಿಸಿನ್ ಅಲಿಪುರಿ ಸೇರಿದಂತೆ ಅನೇಕ ಹೆಸರಾಂತ ಉರ್ದು ಶಾಹಿರಿಗಳು, ಕವಿಗಳು ಭಾಗವಹಿಸಿದರು. ಈ ಸಮಯದಲ್ಲಿ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಮಾತನಾಡಿ, ಉರ್ದು ಭಾಷೆ ಬೆಳೆಸಿ ಅಭಿವೃದ್ಧಿ ಪಡಿಸುವುದಕ್ಕಾಗಿ ಉರ್ದು ಅಕಾಡೆಮಿ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಉರ್ದು ಶಾಲೆಗಳ ದಾಖಲಾತಿ ಹೆಚ್ಚಳವಾಗಬೇಕು, ಗುಡಿಬಂಡೆಯಲ್ಲಿ ಉರ್ದು ಅಂಗನವಾಡಿಗಳ ಸ್ಥಾಪನೆ ಮಾಡಬೇಕು ಎಂದರು. ಕರ್ನಾಟಕ ಉರ್ದು ಅಕಾಡೆಮಿ ಜಿಲ್ಲಾ ಸದಸ್ಯ ಡಾಕ್ಟರ್ ನಾತಿಕ್ ಆಲಿಪುರಿ ಮಾತನಾಡಿ, ಉರ್ದು ಕೇವಲ ಮುಸ್ಲಿಂ ಭಾಷೆಯಲ್ಲ, ದೇಶದ ಐಕ್ಯತೆ ಬೆಳೆಸುವ ಸಾಧನವಾಗಿ ಕೆಲಸ ಮಾಡುತ್ತಿದೆ. ಉರ್ದು ಕೇವಲ ಒಂದು ಸಮುದಾಯಕ್ಕೆ ಸೇರಿದ ಭಾಷೆ ಎಂದು ತಿಳಿಯುವುದು ತಪ್ಪು ಎಂದರು. ಉರ್ದು ಸಾಹಿತ್ಯ ಅಕಾಡೆಮಿ ವತಿಯಿಂದ ಈ ಕವಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕವಿಗೋಷ್ಠಿಯಲ್ಲಿ ಆಗಮಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಂತಹ ಒಂದು ಕವಿಗೋಷ್ಠಿಗಳನ್ನ ನಮ್ಮ ಗಡಿನಾಡ ಭಾಗದಲ್ಲಿ ತುಂಬಾ ಅವಶ್ಯಕತೆಯಾಗಿರುವ ಈ ಒಂದು ಕವಿಗೋಷ್ಠಿಗಳನ್ನ ಮಾಡಿ ಆ ಒಂದು ಭಾಷೆಯನ್ನ ತುಂಬಾ ಪ್ರಚಾರಪಡಿಸಿ ಭಾಷೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರ್ತಕ್ಕಂಥ ಈ ಒಂದು ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ನಾಸಿರ್ ಸಾಹೇಬ್ ಅವರಿಗೆ ತುಂಬಾ ಧನ್ಯವಾದಗಳು. ಸತೀಶ್ ಬಾಬು ಎ, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಾಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಾಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9533955555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಎಂಎಂ ಹೋಲ್ಸೇಲ್ ಮಾರ್ಟ್
ಮಾರ್ಟ್, ಕಾರ್ಖಾನೆಪೇಟೆ ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ನಮಸ್ಕಾರ ಪ್ರಿಯ ಗ್ರಾಹಕರೇ, ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಸ್ಥಳದಲ್ಲಿ ಸಿಗಬೇಕೇ? ಹಾಗಾದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ನಮ್ಮ ಹೋಲ್ಸೇಲ್ ಕ್ಲಾತ್ ಶೋರೂಮ್, ಅದುವೇ MM ಹೋಲ್ಸೇಲ್ ಮಾರ್ಟ್. ಇಲ್ಲಿ ಮಕ್ಕಳಿಂದ ಹಿಡಿದು ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಎಲ್ಲರಿಗೂ ಸೂಕ್ತವಾದ ಟ್ರೆಂಡಿ ಮತ್ತು ಗುಣಮಟ್ಟದ ಬಟ್ಟೆಗಳು ಲಭ್ಯ. ಕಿಡ್ಸ್ ಡ್ರೆಸ್, ಮೆನ್ಸ್ ವೇರ್, ವುಮೆನ್ಸ್ ಫ್ಯಾಷನ್, ಡೈಲಿ ವೇರ್, ಪಾರ್ಟಿ ವೇರ್ ಹಾಗೂ ಹಬ್ಬಗಳು, ಮದುವೆಗಳು ಅಥವಾ ದಿನನಿತ್ಯದ ಬಳಕೆ ಎಲ್ಲಕ್ಕೂ ಸೂಕ್ತವಾದ ಉಡುಪುಗಳು ಒಂದೇ ಸ್ಥಳದಲ್ಲಿ. ಗುಣಮಟ್ಟದ ಬಟ್ಟೆಗಳು ಕಡಿಮೆ ಬೆಲೆ ಮತ್ತು ಹೋಲ್ಸೇಲ್ ದರದಲ್ಲಿ ಲಭ್ಯವಾಗುವ ಉತ್ತಮ ಅವಕಾಶ. ನಮ್ಮ ಶೋರೂಮ್ಗೆ ಬನ್ನಿ, ನಿಮ್ಮ ಇಷ್ಟದ ಬಟ್ಟೆಗಳನ್ನು ಆಯ್ಕೆ ಮಾಡಿ, ನಿಮ್ಮ ಕುಟುಂಬದ ಸ್ಟೈಲ್ ಅನ್ನು ಇನ್ನಷ್ಟು ಸುಂದರವಾಗಿಸಿ. ಹೊಸ ಟ್ರೆಂಡ್, ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದಲ್ಲಿ. ನಮ್ಮ ವಿಳಾಸ MM ಹೋಲ್ಸೇಲ್ ಮಾರ್ಟ್, ಕಾರ್ಖಾನೆಪೇಟೆ ಶ್ರೀರಾಮವರದ ಭವನ ಮುಂಭಾಗ, ಚಿಕ್ಕಬಳ್ಳಾಪುರ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ ಟೇಕರ್ ಸಿಬ್ಬಂದಿ, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. Admissions are open, limited seats are available. No donation, ಪ್ರವೇಶಾತಿಗಳು ಪ್ರಾರಂಭವಾಗಿವೆ. Every child carries a dream to learn, to grow and to shine. At Divyashri Vidyanikethan, we believe education is not just about books, it is about building confidence, character and a bright future. Our salient features: new curriculum, NEP based and concept learning, brand new building with smart classrooms, Montessori plus activity based learning, focus on academics plus life skills, transport facility available, experienced and caring teachers. All classrooms are CCTV secured. Individual attention to each children, phonics and spoken English from early stage, sports and cultural activities, learning beyond the classrooms, hands-on materials and activities included in the curriculum. For more details, contact Divyashri Vidyanikethan, recognized by Government of Karnataka, Ashoka Layout, HS Garden, Chikkaballapura. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ.
ಮಂಚೇನಹಳ್ಳಿ ತಾಲೂಕಿನ ಮಿನಕನಗುರ್ಕಿ ಗ್ರಾಮದ ಶ್ರೀ ಕ್ಷೇತ್ರ ಮಹೇಶ್ವರಿ ಅಮ್ಮನವರ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಬೆಳಿಗ್ಗೆಯಿಂದಲೇ ವಿಶೇಷ ಹೋಮ, ಅಭಿಷೇಕ ಹಾಗೂ ವಿವಿಧ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇನ್ನು ಈ ಕ್ಷೇತ್ರಕ್ಕೆ ರಾಜ್ಯದ ಭಕ್ತರಲ್ಲದೆ ನೆರೆಯ ಆಂಧ್ರ ಪ್ರದೇಶದಿಂದಲೂ ಸಹಸ್ರಾರು ಭಕ್ತಾದಿಗಳು ಬಂದು ಮಹೇಶ್ವರಿ ಅಮ್ಮನವರ ದರ್ಶನ ಪಡೆದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಮಹೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡೆದರು. ಬ್ರಹ್ಮ ರಥೋತ್ಸವದ ತೇರನ್ನು ಎಳೆಯುವಾಗ ಗೋವಿಂದ ಗೋವಿಂದ ಎನ್ನುತ್ತಾ ಭಕ್ತಿ ಭಾವ ಮೆರೆದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಾರಿ ಮತ್ತು ಕಾರು ನಡುವೆ ಡಿಕ್ಕಿ, ಭೀಕರ ಅಪಘಾತದಲ್ಲಿ ನವವಿವಾಹಿತೆ ಸ್ಥಳದಲ್ಲೇ ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಗೇಟ್ ಬಳಿ ನಡೆದ ಅಪಘಾತ, ಸರಣಿ ಅಪಘಾತಗಳಿಗೆ ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ದೂರಿ, ಗಮನ ಸೆಳೆದ ವಿವಿಧ ಪ್ರಾಕಾರದ ಕಲಾ ತಂಡಗಳು. ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ರಥ ಎಳೆದ ಭಕ್ತರು. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಸರಣಿ ಅಪಘಾತ, 2 ಲಾರಿ, 2 ಕಾರು, 1 ಸಿಮೆಂಟ್ ಟ್ಯಾಂಕರ್ ನಡುವೆ ಅಪಘಾತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರಣಿ ಅಪಘಾತಕ್ಕೆ ವಾಹನ ಸವಾರರ ಆತಂಕ. ಆಂಬ್ಯುಲೆನ್ಸ್ನಲ್ಲೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ತಾಯಿ, ಗುಡಿಬಂಡೆ ತಾಲೂಕಿನ ಗ್ರಾಮದಿಂದ ಕರೆತರುವಾಗ ಮಾರ್ಗ ಮಧ್ಯೆಯೇ ಹೆರಿಗೆ. 108 ಆಂಬ್ಯುಲೆನ್ಸ್ನಲ್ಲಿ ವಾಪಸಂದ್ರ ಬಳಿ ಹೆರಿಗೆ ಮಾಡಿದ ದಾದಿ ಶಾಂತಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.